ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 2ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ನೀನು ಮಾತು ಕೊಟ್ಟು ವಶಕ್ಕೆ ಸಿಕ್ಕಿದ್ದಿ, ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದಿದೆ. ಅಂದರೆ ನೀನು ಮಾತು ಕೊಟ್ಟು ಆ ಮಾತು ವಶಕ್ಕೆ ನೀನು ಸಿಕ್ಕಿದ್ದಿ ಅಂದರೆ ಅರ್ಥ ಏನು? ನೀನು ಯಾರಿಗಾದರೂ ಒಂದು ವಾಗ್ದಾನ ಮಾಡಿ, ಒಂದು ಪ್ರಾಮಿಸ್ ಮಾಡಿ, ಒಂದು ಆಣೆ ಇಟ್ಟು ನೀನು ಅವರಿಗೆ ಒಂದು ಮಾತು ಕೊಟ್ಟಿ ಅಂದರೆ ಆ ಆಣೆ ಪ್ರಕಾರ, ಆಜ್ಞೆ ಪ್ರಕಾರ ನೀನು ನಡಿಬೇಕಾಗ್ತದೆ. ಆ ವಶದಲ್ಲಿ ನೀನು ಸಿಕ್ಕಿ ಅಂತೇಳಿ ಅರ್ಥ. ಅದಕ್ಕೆ ನೀನು ತ್ವರಪಟ್ಟು ಆಣೆ ಇಡಬೇಡ. ಯಾಕಂದರೆ ವಾಕ್ಯ ಏನಂತ ಹೇಳ್ತದಂದರೆ, ಹೌದಂದರೆ ಹೌದಂತ ಹೇಳು, ಇಲ್ಲ ಅಂದರೆ ಇಲ್ಲ ಅಂತ ಹೇಳು. ಅದ್ರ ಮೇಲೆ ಏನೇ ಮಾತು ಬರಲಿ ಅದು ಸಾತಾನ್ಯದ ಬಂದಿರೋದು ಅಂತೇಳಿ ವಾಕ್ಯ ಹೇಳ್ತದೆ. ಅಂದರೆ ನಿನ್ನ ಮಾತು ಸತ್ಯವಾಗೇ ಇರಬೇಕದು. ಇವಾಗ ಒಂದು ಮಾತು ಮಾತಾಡಿ ಆವಾಗ ಒಂದು ಮಾತು ಚೇಂಜ್ ಮಾಡೋದು ಇರಬಾರ್ದು. ಅದಕ್ಕೆ ಆಣೆ ಇಡ್ಸ್ಕೊಂತಾರ. ಆಣೆ ಅದಕ್ಕೆ ಇಡ್ತಾರೆ ಹೇಳು? ನೋಡಪ್ಪ ಇವಾಗ ಮಾತು ಕೊಟ್ಟು ಮಾತು ತಪ್ಪಬಾರ್ದು, ನೀನು ಆಣೆ ಇಡು ಅಂದರೆ ನೀನು ಮಾತು ಕೊಟ್ಟು ಆಮೇಲೆ ಮತ್ತೆ ನೀನು ತಪ್ಪಬೋದೇನೋ, ಆಣೆ ಇಡು ಅಂತ ಹೇಳ್ತಾರೆ. ಅಂದರೆ ಆಣೆ ಏನು ಬೇಕಾಗಿಲ್ಲ, ಆ ವ್ಯಕ್ತಿ ಮಾತು ಕೊಟ್ಟರೆ ಸಾಕು, ಆ ಮಾತು ಪ್ರಕಾರ ನಿಂದಿರ್ತಾನ, ಆ ಮಾತು ಪ್ರಕಾರ ಕೆಲಸ ಮಾಡ್ತಾನ ಅನ್ನೋದು ನಂಬಿಕೆ, ಆ ವಿಶ್ವಾಸ ವ್ಯಕ್ತಿನಲ್ಲಿ ಕಾಣಬೇಕು. ಅದನ್ನೇ ದೇವ್ರು ಹೇಳ್ತಾರೆ, ನಿನ್ನ ಮಾತು ಹೌದಂದ್ರೆ ಹೌದು, ಇಲ್ಲ ಅಂದರೆ ಇಲ್ಲ. ಆ ರೀತಿಯಾಗಿ ನೀನು ಇರು. ಭಾರಿ ಮಂದಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಮಾತು ಕೊಡ್ತಾರ, ಮಾತು ಕೊಟ್ಟು ಆದಮೇಲೆ ಆ ಮಾತನ್ನು ನೆರವೇರ್ಸೋಕ್ಕಾಗಲಾರ್ದೆ ಬಾಧೆ ಬೀಳ್ತಾರೆ. ಅಯ್ಯೋ ನಾನು ಸುಮ್ಮನಾದರೂ ಮಾತು ಕೊಟ್ಟಲ್ಲ, ಸುಮ್ಮನಾದರೂ ನಾನು ಆಣೆ ಮಾಡ್ದಲ್ಲ. ಅಂದರೆ ನೀನು ಮಾತು ಕೊಟ್ಟು ನೀನು ಆಮೇಲೆ ಬಾಧೆ ಬೀಳೋದಕ್ಕೆ, ನೀನು ಮಾತು ಕೊಡೋಕ್ಕಿಂತ ಮುಂಚೆ ಕುತ್ಕೊಂಡು ಆಲೋಚನೆ ಮಾಡು. ಇದು ನಾನು ಮಾತು ಕೊಡೋದು ನನ್ನ ಕೈಲಿ ನೆರವೇರ್ಸೋಕೆ ಆಗ್ತತಾ, ಅದ್ರ ಪ್ರಕಾರ ನಾನು ನಿಂತ್ಕೊಳ್ಳೋಕೆ ಆಗ್ತತಾ ಇಲ್ಲ, ಫಸ್ಟ್ ನೀನು ಅದನ್ನು ಆಲೋಚನೆ ಮಾಡು. ಮಾತು ಕೊಟ್ಟ ಮೇಲೆ ಸರಿ ಮಾತು ಕೊಟ್ಟಿನಲ್ಲ, ಇವು ಹೆಂಗಾದ್ರೂ ಅದು ನೆರವೇರಿಸ್ಬೇಕಂತೇಳಿ ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿದ್ದರೂ ಕೂಡ ಮಾತು ಕೊಟ್ಟಿನಲ್ಲ ಅಂತೇಳಿ ನೆರವೇರ್ಸೋಕೆ ಹೋಗಬಾರ್ದು. ಯಾಕಂದರೆ ಬೈಬಲ್ನಲ್ಲಿ ಕೂಡ ಇರೋದು ಅಗ್ರಪ್ಪ ರಾಜು. ಈ ವ್ಯಕ್ತಿ ಏನು ಮಾಡ್ತಾನಂದರೆ ಸಿಂಹಾಸನಲ್ಲಿ ಕುತ್ಕೊಂಡು ಆನಂದಿಸ್ತಿರ್ತಾನ. ಎದಕ್ಕಂದರೆ ಒಬ್ಬ ಸ್ತ್ರೀ ಯವನಸ್ಥಳು ಆಚೆ ಮುಂದೆ ನಾಟ್ಯ ಆಡ್ತಿರ್ತಾಳ. ಆ ನಾಟ್ಯ ಆಡ್ತಿರುವಾಗ ಈ ವ್ಯಕ್ತಿ ಆ ಒಂದು ನಾಟ್ಯ ನೋಡಿ ಸಂತೋಷ ಪಡ್ತಾನ, ಆನಂದ ಪಡ್ತಾನ. ಆ ಸ್ತ್ರೀ ಕೇಳ್ತಾನ, ಯವನಸ್ಥಳು ಕೇಳ್ತಾನ, ನೀನು ನಾಟ್ಯಲಿದ್ದ ನಾನು ಬಹು ಸಂತೋಷ ಪಡಿಸಿದಿ, ಬಹು ಆನಂದ ಪಡಿಸಿದಿ, ನೀನು ಏನು ಬೇಕಾದರೂ ಕೇಳು ನಾನು ಕೊಡ್ತೀನಿ, ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯ ಕೇಳು ನಾನು ಕೊಡ್ತೀನಿ ಅಂತೇಳಿ ಮಾತು ಕೊಡ್ತಾನ. ಮಾತು ಕೊಟ್ಟಾಗ ಈ ಯವನಸ್ಥಳಿಗೆ ಅರ್ಥ ಆಗೋದಿಲ್ಲ. ಅರೆ ನಾನು ಏನು ಕೇಳ್ಕೋಬೇಕು ರಾಜನ ಹತ್ರ, ಅರ್ಥ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ತಾಳೆ ಅಂದರೆ, ರಾಜನೇ ನಾನು ನಮ್ಮ ಅಮ್ಮನ ಕೇಳ್ಕೊಂಬರ್ತೀನಿ ಹೋಗಿ ಅಂಥೇಳಿ ಪರ್ಮಿಷನ್ ತಗೊಂಡು ಹೋಗಿ ಅವ್ರ ಅಮ್ಮನ ಕೇಳ್ಕೊಂಬರ್ತಾಳೆ. ಅವರಮ್ಮ ಹೇಳ್ತಾಳೆ, ಬಾಪ್ತಿಸನ್ ಕೊಡುವಂಥ ಯೋಹಾನು ದೈವ ಸೇವಕರು, ದೈವ ಸೇವಕನ ತಲೆನ ಕಡಿದು ಒಂದು ಪಾಳ್ಯದಲ್ಲಿ ಇಟ್ಕೊಂಡು ತಗೊಂಬ ಅಂತೇಳಿ ಹೇಳ್ತಾಳೆ. ಅದೇ ಮಾತನ್ನ ಆ ಒಂದು ಯವನಸ್ಥಳು ಬಂದು ರಾಜನ ಮುಂದೆ ಹೇಳ್ತಾಳೆ. ಅವಾಗ ರಾಜನು ಮಾತು ಕೊಟ್ಟನ, ಇವಾಗ ಏನು ಮಾಡ್ಬೇಕು, ದೈವ ಸೇವಕನ ತಲೆ ಈಕಿ ಕೇಳ್ತಾಳ ಅಂತೇಳಿ ಆ ರಾಜನ ಅನ್ಕೊಂಡಿರೋದಿಲ್ಲ. ಯಾಕಂದ್ರೆ ಯವನಸ್ಥಳಲ್ಲ, ಏನು ಕೇಳ್ತಾಳ, ಮಹಾ ಅಂದರೆ ಬಂಗಾರ ಕೇಳ್ತಾಳ, ವೈಡೂರ್ಯಗಳು ಕೇಳ್ತಾಳ, ಇನ್ನು ಅದಕ್ಕಿಂತ ಆಸೆ ಒಂದು ಯವನಸ್ಥಳಿಗೆ ಏನಿರ್ತದೆ ಅಂತೆಲ್ಲ ಅನ್ಕೊಂತಾನ. ಆದ್ರೆ ಆಕಿ ದೈವ ಸೇವಕನ ತಲೆ ಕೇಳ್ತಾಳ. ಇವಾಗ ಅಗ್ರಪ್ಪ ರಾಜು ಏನು ಮಾಡ್ತಾನಂದ್ರೆ, ಮಾತು ಕೊಟ್ಟಿನಿ, ಇವ್ ಮಾತು ತಪ್ಪಂಗಿಲ್ಲ, ಅವರೆಲ್ಲರ ಮುಂದೆ ನಾನು ಮರಾಜ್ ಹೋಗ್ತೇನೆ ಅಂತೇಳಿ ದೈವ ಸೇವಕನ ತಲೆನ ಕಡಿದು ಆಕೆಗೆ ಕೊಡ್ತಾನೆ. ಅಂದರೆ ದೈವರಿಗೆ ವಿರುದ್ಧವಾಗಿ ದೈವ ಸೇವಕನಿಗೆ ಮೇಲೆ ಕೈ ಹಾಕುವಂಥ ಆ ಒಂದು ಭಯಂಕರವಾದ ಘೋರವಾದ ಪಾಪ ಅಗ್ರಪ್ಪ ರಾಜು ಮಾಡ್ತಾರೆ. ಹಂಗ ನಾವೇನೋ ಅವಸರದಿದ್ದಾಗಲಿ ಏನೋ ಒಬ್ರಿಗೆ ಆಣೆ ಕೊಡೋಕೆ ನಾವು ಹಂಗೆ ಹೋಗ್ಬಾರ್ದು. ಯಾರಿಗೊಬ್ರಿಗೆ ಮಾತು ಕೊಡ್ಬೇಕಂದ್ರೆ ಕುಂತು ಆಲೋಚನೆ ಮಾಡಿ, ಇದು ಸರಿಯಾದದ್ದ, ನಾನು ಮಾತು ಕೊಡೋದು ಇದು ದೇವ್ರ ಚಿತ್ತಾನುಸಾರದ್ದ ಅನ್ನೋದು ಕೇಳ್ಬೇಕು. ಯಾಕಂದರೆ ಭಾರಿ ಮಂದಿ ಏನು ಮಾಡ್ತಾರೆ ಅಂದರೆ, ಫ್ರೆಂಡ್ಸ್ ಅಂತೇಳಿ ನಂಬಿ ಹೋಗಿ, ಸರಿ ಬಿಡು ನೀನು ಲೋನ್ ತಗೊಂತಿದ್ಯಾ, ನಾನು ನಿನಗೆ ಪ್ರಾಮಿಸ್ ಮಾಡ್ತೇನೆ ಅಂತೇಳಿ ಹೋಗಿ ಶ್ಯೂರಿಟಿ ಕೊಡೋದು. ಆ ಶ್ಯೂರಿಟಿ ಕೊಟ್ಟ ಮೇಲೆ ಅವನು ಆ ಸಾಲ ತೀರ್ಸಕ್ಕಾಗಲಾರ್ದೆ ಅವನು ಊರು ಬಿಟ್ಟು ಹೋಗೋದು. ಆ ಸಾಲ ಈ ವ್ಯಕ್ತಿ, ಯಾಕಂದರೆ ಇವನು ವಿಟ್ನೆಸ್ ಆಗಿರ್ತಾನ, ಇವನು ಮಾತು ಕೊಟ್ಟಿರ್ತಾನ, ಆ ಮಾತಿನ ಪ್ರಕಾರ ಇವನು ನಡ್ಕೋಬೇಕು. ಇವಾಗ ಅವ್ನು ವಿಟ್ನೆಸ್ ಸೈನ್ ಹಾಕಿರ್ತಾನ, ಅದು ಯಾರ ಮೇಲೆ ಬರ್ತೈತೆ, ಇವನ ಮೇಲೆ ಬರ್ತೈತೆ. ಹಂಗ ಏನೇ ಒಂದು ನಾವು ಕೆಲಸ ಮಾಡೋ ಟೈಮ್ನಲ್ಲಿ ನಾವು ಯೋಚನೆ ಮಾಡಿ, ನಾವು ಮಾತಾಡೋ ಮಾತಾಗಲಿ, ನಾವು ಕೊಡೋ ಆಣೆ ಆಗಿರಲಿ, ನಾವು ದೇವ್ರ ಸನ್ನಿಧಿನಲ್ಲಿ ಕೂತ್ಕೊಂಡು, ದೇವ ಇದು ನಿನ್ನ ಚಿತ್ತಾನುಸಾರದ, ನೀನು ನನಗೆ ಆಲೋಚನೆ ಕೊಡು ಅಂತೇಳಿ ಕೇಳಿ ನಾವು ವ್ಯವಹರಿಸ್ಬೋದು.
ಸಡನ್ನಲ್ಲಿ ಹೋಗಿ ನಾವು ಮಾತು ಕೊಡೋದಾಗಲಿ ಇರೋ ಅದಕ್ಕೆ ಹೇಳ್ತಾನೆ ದೇವ್ರು. ಹೌದಂದ್ರೆ ಹೌದಂತ, ಇಲ್ಲಾಂದ್ರೆ ಇಲ್ಲ ಅಂತ. ಇಟ್ಟು ಅವಸರ ಪಟ್ಟು ನೀನು ಆನೆ ಇಟ್ಟು ಅದಕ್ಕೆ ಹೋಗಿ ಸಿಕ್ಕಬೇಡ. ಅದರಲ್ಲಿ ಆನೆ ಎದಕ್ಕೆ ಕೊಡ್ತಾರಪ್ಪ ಅಂತ ಹೇಳಿದ್ರೆ ಅದು ಗರ್ವ. ಅದು ನಾನೊಂದು ತೀರಿಸ್ತೀನಿ, ನಾನು ಮಾಡ್ತೀನಿ ಅನ್ನೋ ಒಂದು ಗರ್ವ. ಅದು ಇರಬಾರ್ದು. ದಿನ ಮನಸ್ಸುಗಳಿಗೆ ಇರಬೇಕು. ನನ್ನ ಕೈಲಾದರೆ ನಾನು ಮಾಡ್ತೀನಿ, ದೇವ್ರ ಚಿತ್ತವಾದರೆ ನಾನು ಮಾಡ್ತೀನಿ. ಆ ರೀತಿ ನಮ್ಮ ವ್ಯವಹಾರ ಇರಬೇಕು. ಆ ರೀತಿ ನಾವು ನಡ್ಕೊಳ್ಳೋದಾದರೆ ಅದಕ್ಕೆ ಹೇಳ್ತಾರೆ ದೇವರು, ನೀವು ಪಾರಿವಾಳದಂತೆ ನಿಷ್ಕಳಂಕರಾಗಿರ್ರಿ, ಸರ್ಪದಂತೆ ಜಾಣರಾಗಿರ್ರಿ ಅಂತ ಹೇಳ್ತಾನೆ. ಅಂದರೆ ಜ್ಞಾನಗಳು ಸಂಪಾದಿಸ್ಕೋಬೇಕು, ಜಾಣರಾಗಿರಬೇಕು, ಆ ಬುದ್ಧಿ ಕಲಿಬೇಕು. ಅವಾಗ ನಾವು ಎಲ್ಲ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ನಡಿಬೇಕು, ಯಾವ ರೀತಿಯಾಗಿ ನಾವು ವ್ಯವಹಾರ ಮಾಡಬೇಕು ಅನ್ನೋದು ದೇವ್ರು ನಮಗೆ ಜ್ಞಾನ ಕೊಟ್ಟು ನಡೆಸ್ತಾರೆ. ಆಮೇಲೆ